ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮ್ ಆಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಲ್ಲ ವಿಷಯಗಳು ಕೂಡ ಎಲ್ರಿಗೂ ಮ್ಯಾಚ್ ಆಗಲೇಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಇದ್ದರೆ ಅದನ್ನು ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ, ಸಿಂಪಲ್ಲಾಗಿ ಅಲ್ಲಿಗೆ ಬಿಟ್ಬಿಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಸಣ್ಣ ಒಂದು ಪ್ರಯತ್ನ ಅಷ್ಟೆ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಪಾಸಿಟಿವ್ ಆಗಿರುವ ಎನರ್ಜಿ ತುಂಬ ಇಂಪಾರ್ಟೆಂಟ್. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಈವ್ನಿಂಗ್ ಎನರ್ಜಿಯಲ್ಲಿ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ, ಶಾಕ್ ಎನರ್ಜಿ, ಆಶ್ಚರ್ಯದ ಎನರ್ಜಿ, ಗೊಂದಲ, ನಂಬಲಾರದ ಸ್ಥಿತಿ ಇರುವ ಎನರ್ಜಿ. ಈ ಟೈಮ್ನಲ್ಲಿ ನಿಮ್ಮ ಪರ್ಸನ್ ತುಂಬ ಶಾಕ್ನಲ್ಲಿರಬಹುದು. ಯಾಕೆಂದರೆ ಅವರು ಒಂದು ನಿರೀಕ್ಷೆ ಇಟ್ಕೊಂಡಿದ್ರು. ಅವ್ರಿಗೆ ಅನ್ನಿಸ್ತಾ ಇತ್ತು ನೀವು ತುಂಬ ನೋವು ಅನುಭವಿಸ್ತೀರಾ ಇವರಿಂದ ದೂರ ಆಗಿ, ನೀವು ಒಂಟಿಯಾಗಿ ಕೂತು ಅಳ್ತೀರಾ ಅಂತ, ಅವರನ್ನು ನೆನೆದು ರಾತ್ರಿ ನಿದ್ದೆ ಮಾಡದೆ ಕಳಿತೀರಾ ಅಂತ, ಅವರು ಇಲ್ಲದ ಲೈಫನ್ನು ಒಪ್ಕೊಳ್ಳೋದಕ್ಕೆ ನಿಮಗೆ ಕಷ್ಟ ಆಗುತ್ತೆ ಅಂತ. ನೀವು ಆ ರೀತಿ ಮಾಡಿರಬಹುದು, ತುಂಬ ಹತ್ತಿರಬಹುದು, ಕಣ್ಣೀರು ಹಾಕಿರಬಹುದು. ಬಟ್ ಈಗ ನೀವು ಸೈಲೆಂಟ್ ಆಗಿದ್ದೀರಾ, ನಿಮಗೂ ಸಾಕಾಗಿ ಹೋಗಿದೆ. ಸೊ ಈಗ ಅವರು ನೋಡ್ತಾ ಇರೋದು ಸಂಪೂರ್ಣ ವಿರುದ್ಧ, ಆಪೋಸಿಟ್ ಆಗಿ. ಅವರೀಗ ಯಾವ ರೀತಿ ನೋಡ್ತಾ ಇದ್ದಾರೆ ಅಂದರೆ, ಅವ್ರಿಗೆ ಕಾಣ್ತಾ ಇರುವ ಚಿತ್ರನೇ ಬೇರೆ. ನೀವು ನಿಮ್ಮ ಲೈಫ್ನಲ್ಲಿ ಬ್ಯುಸಿ ಆಗಿದ್ದೀರಾ, ನಿಮ್ಮ ಕೆಲಸಗಳ ಬಗ್ಗೆ ಗಮನ ಕೊಡ್ತಾ ಇದ್ದೀರಾ, ನಿಮ್ಮ ಕನಸುಗಳ ಕಡೆ ನಡೀತಾ ಇದ್ದೀರಾ. ಹೊರಗಡೆಯಿಂದ ನೋಡಿದ್ರೆ ನೀವು ಸಂತೋಷ ಆಗಿರುವ ಹಾಗೆ ಅವ್ರಿಗೆ ಕಾಣ್ತಾ ಇದೆ. ಅವ್ರಿಗೆ ಅನ್ನಿಸ್ತಾ ಇದೆ ಇವರಿಗೆ ನಾನು ದೂರ ಆಗಿ ಏನೂ ಆಗಿಲ್ಲ, ನಾನು ದೂರ ಆದರೂ ಇಷ್ಟು ಬೇಗ ನಾರ್ಮಲ್ ಆದ್ರ, ನಾನಿಲ್ಲದೆ ಎಷ್ಟು ಚೆನ್ನಾಗಿದ್ದಾರೆ, ಇದೇ ಪ್ರಶ್ನೆಗಳು ಅವರ ತಲೆಯಲ್ಲಿ ಸುತ್ತುತ್ತಾ ಇದೆ. ಅವರ ಮನಸ್ಸಿನಲ್ಲಿ ತುಂಬ ಡೌಟ್ ಹುಟ್ಕೊಳ್ತಾ ಇದೆ. ಅಂದರೆ ಇವರಿಗೆ ನನ್ನಿಂದ ದೂರ ಆಗಿ ಏನು ಫೀಲ್ ಆಗ್ತಾ ಇಲ್ವಾ, ನಾನು ಮಾತ್ರ ಈ ರಿಲೇಷನ್ಶಿಪ್ಪನ್ನು ಸೀರಿಯಸ್ ಆಗಿ ತಗೊಂಡಿದ್ನಾ, ನಾನು ತಗೊಂಡ ನಿರ್ಧಾರ ತಪ್ಪಾಯ್ತಾ, ಈ ರೀತಿಯ ಸೆಲ್ಫ್ ಡೌಟ್ ಅವರನ್ನು ಮನಸ್ಸಿನ ಒಳಗಡೆ ಕಾಡ್ತಾ ಇದೆ. ಅವ್ರಿಗೆ ಅನ್ನಿಸ್ತಾ ಇದೆ ನಾನು ನನ್ನ ಕೈಯಿಂದಲೇ ನನ್ನ ಲೈಫ್ನಲ್ಲಿ ಸಮಸ್ಯೆ ಮಾಡಿಕೊಂಡೆ, ನಾನು ಈ ವ್ಯಕ್ತಿಯನ್ನು ಬಿಡಬಾರ್ದಿತ್ತು ಅನ್ನೋ ಫೀಲ್ ಬರ್ತಾ ಇದೆ. ಬಟ್ ನೀವು ಕೂಡ ಮನಸ್ಸಿನಲ್ಲಿ ತುಂಬ ಪೇಯ್ನಲ್ಲಿದ್ದೀರಾ, ಆ ವ್ಯಕ್ತಿಯನ್ನು ತುಂಬ ನೆನಪು ಮಾಡ್ಕೊಳ್ತಿದ್ದೀರಾ. ಬಟ್ ಈಗ ಸೈಲೆಂಟ್ ಆಗಿದ್ದೀರಾ, ಆ ಎನರ್ಜಿ ಕೂಡ ಇದೆ. ರಿಗ್ರೆಟ್ ಎನರ್ಜಿ, ಸೆಲ್ಫ್ ಡೌಟ್ ಎನರ್ಜಿ, ಕನ್ಫ್ಯೂಷನ್ ಎನರ್ಜಿ. ನಿಮ್ಮ ಪರ್ಸನ್ ಈಗ ಅವರ ನಿರ್ಧಾರದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಮೊದಲಿಗೆ ಅವರಿಗೆ ಅವರ ನಿರ್ಧಾರ ಸರಿ ಅಂತ ಅನ್ನಿಸ್ತಾ ಇತ್ತು, ಆದರೆ ಈಗ ಅವರು ನೋಡ್ತಾ ಇರುವ ಪರಿಸ್ಥಿತಿ ಅವರನ್ನು ಕಾಡ್ತಾ ಇದೆ. ಅವ್ರಿಗೆ ಅನ್ನಿಸ್ತಾ ಇದೆ ನಾನು ತಪ್ಪು ಮಾಡಿದ್ದೀನಿ, ನಾನು ಈ ರಿಲೇಷನ್ಶಿಪ್ಪನ್ನು ಬಿಟ್ಟು ಹೋಗಬಾರ್ದಿತ್ತು, ನಾನು ಅಷ್ಟು ಬೇಗ ನಿರ್ಧಾರ ತಗೊಳ್ಬಾರ್ದಿತ್ತು. ಈಗ ಅವರು ಅವರ ತಪ್ಪುಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಅವರಿಗೆ ದೊಡ್ಡ ಶಾಕ್ ಕೊಟ್ಟಿದ್ದೀರಾ. ಅವರು ನಿಮ್ಮನ್ನು ದುಃಖದಲ್ಲಿ ನೋಡ್ತಾರೆ ಅಂತ ಅಂದ್ಕೊಂಡಿದ್ರು. ಬಟ್ ನೀವು ನಿಮ್ಮ ಲೈಫ್ನಲ್ಲಿ ನಿಮ್ಮ ಕನಸುಗಳನ್ನು ನಿಲ್ಲಿಸಿಲ್ಲ, ನಿಮ್ಮ ಗುರಿಗಳನ್ನು ಬಿಟ್ಟಿಲ್ಲ. ಅದೇ ವಿಷಯ ಅವರಿಗೆ ದೊಡ್ಡ ಶಾಕ್ ಆಗಿದೆ. ಯಾಕೆ ಅಂದರೆ ಅವರು ಊಹೆ ಮಾಡಿದ ಚಿತ್ರ ಮತ್ತು ಈಗ ನಿಜ ಆಗ್ತಾ ಇರುವ ಚಿತ್ರ ಎರಡೂ ಸಂಪೂರ್ಣ ಬೇರೆ ಬೇರೆ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಸೆಲ್ಫ್ ಗ್ರೋತ್ ಎನರ್ಜಿ, ಮುಂದೆ ಸಾಗ್ತಾ ಇರುವಂತಹ ಎನರ್ಜಿ. ನೀವು ಅಳ್ತಾ ಕುಳಿತಿರುವ ವ್ಯಕ್ತಿ ಅಂತ ಅವರಿಗೆ ಕಾಣಿಸ್ತಾ ಇಲ್ಲ, ಬದಲಾಗಿ ಅವರಿಗೆ ಕಾಣಿಸ್ತಾ ಇರೋದು ಒಬ್ಬ ರೆಸ್ಪಾನ್ಸಿಬಿಲಿಟಿ ಇರುವ ವ್ಯಕ್ತಿ. ನಿಮ್ಮ ಹತ್ರ ಮಾಡೋದಕ್ಕೆ ತುಂಬ ಕೆಲಸ ಇದೆ, ನಿಮ್ಮ ಲೈಫ್ನ ಗುರಿಗಳಿದೆ, ನಿಮ್ಮ ಕೆರಿಯರ್ ಇದೆ, ನಿಮ್ಮ ಕನಸುಗಳಿದೆ, ನಿಮ್ಮ ಫ್ಯಾಮಿಲಿಯ ರೆಸ್ಪಾನ್ಸಿಬಿಲಿಟಿ ಇದೆ. ಅದಕ್ಕಾಗಿ ನೀವು ನಿಮ್ಮ ಸಮಯವನ್ನು ನಿಮ್ಮ ಲೈಫ್ನ ಮೇಲೆ ಹಾಕ್ತಾ ಇದ್ದೀರಾ. ನಿಮ್ಮ ಟೈಮನ್ನು ಒಳ್ಳೆಯ ಒಂದು ನಿಮ್ಮ ಲೈಫ್ ರೂಪಿಸ್ಕೊಳ್ಳೋದಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ದೀರಾ. ಇದೇ ವಿಷಯ ಅವರಿಗೆ ನೋವಾಗ್ತಾ ಇದೆ ಅನ್ನೋ ಎನರ್ಜಿ ಇದೆ. ಅವ್ರು ನನ್ನನ್ನು ಮಿಸ್ ಮಾಡ್ಕೊಳ್ತಾ ಇಲ್ವಾ, ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇಲ್ವಾ, ನಾನಿಲ್ಲದೆ ತುಂಬ ಚೆನ್ನಾಗಿದ್ದಾರೆ, ಈ ಫೀಲಿಂಗ್ಸ್ ಅವರ ಒಳಗಡೆ ಕಾಡ್ತಾ ಇದೆ. ಯಾಕೆಂದರೆ ಅವರು ಅವರ ಪ್ರಭಾವವನ್ನು ನಿಮ್ಮ ಮೇಲೆ ನೋಡೋದಕ್ಕೆ ಬಯಸಿದರು. ಆದರೆ ನೀವು ನಿಮ್ಮ ಬದುಕನ್ನು ಬ್ಯೂಟಿಫುಲ್ಲಾಗಿ ರೂಪಿಸ್ಕೊಳ್ಳೋದಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ದೀರಾ, ಆ ಎನರ್ಜಿ ಇದೆ.
ಅವ್ರಿಗೆ ಯಾವ ರೀತಿ ಅನ್ನಿಸ್ತಾ ಇದೆ ಅಂದರೆ ನೀವು ಯಾರಿಗೂ ಉತ್ತರ ಕೊಡಬೇಕಿಲ್ಲ, ಯಾರ ಪರ್ಮಿಷನ್ ಕೇಳಬೇಕಿಲ್ಲ, ನಿಮ್ಮ ಇಷ್ಟದಂತೆ ನೀವು ಬದುಕ್ತಾ ಇದ್ದೀರಾ, ನಿಮ್ಮ ಲೈಫನ್ನು ನೀವು ತುಂಬ ಎಂಜಾಯ್ ಮಾಡ್ತಾ ಇದ್ದೀರಾ, ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ, ನಿಮ್ಮ ಲೈಫ್ನಲ್ಲಿ ನೀವು ಸಾಕ್ತಾ ಇದ್ದೀರಾ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಈಗೋ ಬ್ರೇಕ್ ಎನರ್ಜಿ, ಸೋಲಿನ ಭಾವನೆ, ನಿರಾಸೆಯ ಎನರ್ಜಿ ಇದೆ ಅವರಿಗೆ. ಅವ್ರು ಅಂದ್ಕೊಂಡಿದ್ರು ನೀವು ಅವರನ್ನು ಕ್ಷಮೆ ಕೇಳ್ತೀರಾ, ಅವರನ್ನು ಕಾಂಟ್ಯಾಕ್ಟ್ ಮಾಡ್ತೀರಾ, ಅವರಿಗಾಗಿ ಕಾಯ್ತೀರಾ, ಹೀಗೆಲ್ಲ ನೀವು ಮಾಡಿರ್ಬೋದು. ಬಟ್ ಈಗ ಪ್ರೆಸೆಂಟ್ ಎನರ್ಜಿ ಪ್ರಕಾರ ಅದು ಯಾವುದೂ ಆಗಲಿಲ್ಲ ಅನ್ನೋದು ಅವರಿಗೆ ಫೀಲ್ ಆಗ್ತಾ ಇದೆ. ಅವರು ಹಾಕಿದ ಲೆಕ್ಕಾಚಾರ ಸಂಪೂರ್ಣ ತಪ್ಪಾಗಿದೆ ಅಂತ ಅನ್ನಿಸ್ತಾ ಇದೆ. ಅವ್ರಿಗೆ ಅನ್ನಿಸ್ತಾ ಇದೆ ನಾನು ಊಹೆ ಮಾಡಿದ್ದು ಏನೂ ನಡೀಲಿಲ್ಲ, ಎಲ್ಲ ನನ್ನ ವಿರುದ್ಧ ಆಗಿದೆ, ನಾನು ಗೆದ್ದೆ ಅಂದ್ಕೊಂಡಿದ್ದೆ, ಆದರೆ ಈಗ ಪರಿಸ್ಥಿತಿ ಬೇರೆ ಅಂತ ಅವರ ಮನಸ್ಸಿನ ಫೀಲ್ ಹೇಳ್ತಾ ಇದೆ. ಪ್ರೆಸೆಂಟ್ ಟೈಮ್ನಲ್ಲಿ ಅವರು ನಿಮಗಿಂತ ಅವರದೇ ಯೋಚನೆಗಳ ಜೊತೆ ತುಂಬ ಹೋರಾಡ್ತಾ ಇದ್ದಾರೆ. ಅವರ ಮನಸ್ಸಿನಲ್ಲಿ ನಾನು ತಪ್ಪು ಮಾಡಿದೆ ಅನ್ನೋ ಪ್ರಶ್ನೆ ಮತ್ತೆ ಮತ್ತೆ ಬರ್ತಾ ಇದೆ, ಆ ಎನರ್ಜಿ ಇದೆ. ಇಲ್ಲಿವರೆಗೂ ಅವರು ಕೇವಲ ಶಾಕ್ ಮತ್ತು ಪಶ್ಚಾತ್ತಾಪ, ರಿಗ್ರೆಟ್ ಎನರ್ಜಿಯಲ್ಲಿದ್ದರೆ ಈಗ ಅವ್ರಿಗೆ ಅನ್ನಿಸ್ತಾ ಇದೆ ನನ್ನ ಕೈಯಿಂದ ಏನು ತಪ್ಪಾಯಿತು, ಇವರಲ್ಲಿ ಇಷ್ಟು ಬದಲಾವಣೆ ಯಾವಾಗ ಬಂತು, ನಾನು ಗಮನಿಸದೇ ಹೋದ ಯಾವ ವಿಷಯ ಇತ್ತು, ಈ ಪ್ರಶ್ನೆಗಳು ಅವರ ತಲೆಯಲ್ಲಿ ಸುತ್ತುತ್ತಾ ಇದೆ. ನಿಮ್ಮ ಪರ್ಸನ್ ಈಗ ಹಳೆಯ ಘಟನೆಗಳನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಒಂದು ಘಟನೆಯನ್ನು ಇನ್ನೊಂದು ಘಟನೆಗೆ ಹೋಲಿಸ್ತಾ ಇದ್ದಾರೆ. ಹಿಂದೆ ನಡೆದ ಸಣ್ಣ ಸಣ್ಣ ವಿಚಾರಗಳಿಗೂ ಈಗ ದೊಡ್ಡ ಅರ್ಥ ಕೊಡ್ತಾ ಇದ್ದಾರೆ. ಹಿಂದೆ ಗಮನಿಸದೇ ಇದ್ದ ವಿಷಯಗಳನ್ನು ಈಗ ಮತ್ತೆ ಯೋಚನೆ ಮಾಡ್ತಾ ಇದ್ದಾರೆ. ಇವರು ನಾರ್ಮಲ್ಲಾಗಿ ಹೊರಗಡೆ ಕಾಣಿಸ್ಕೊಂಡ್ರೂ ಕೂಡ ಮನಸ್ಸಿನಲ್ಲಿ ತುಂಬ ಫೀಲ್ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ಎನರ್ಜಿ, ಅವರು ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ಬೋದು. ಸೋಷಿಯಲ್ ಮೀಡಿಯಾ ನೋಡ್ಬೋದು, ನಿಮ್ಮ ಫೋಟೋಗಳನ್ನು ನೋಡ್ಬೋದು, ನಿಮ್ಮ ಸ್ಟೇಟಸ್ಗಳನ್ನು ಗಮನಿಸ್ಬೋದು, ನಿಮ್ಮ ಪ್ರೊಫೈಲನ್ನು ಮತ್ತೆ ಮತ್ತೆ ಓಪನ್ ಮಾಡಿ ನೋಡ್ಬೋದು, ಯಾವ ರೀತಿಯ ಪೋಸ್ಟ್ ಹಾಕ್ತಾ ಇದ್ದೀರಾ ಅದನ್ನು ಗಮನಿಸ್ತಾ ಇರ್ಬೋದು. ಇಂಥ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಇದ್ದಾರೆ. ಅವರನ್ನು ಅವರು ಸಮಾಧಾನ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವ್ರಿಗೆ ನಿಜವಾಗ್ಲೂ ಉತ್ತರ ಬೇಕು, ಅಷ್ಟೇ ಅಲ್ಲ ಅವರಿಗೆ ಅವರ ನೋವಿಗೆ ಒಂದು ಕಾರಣ ಬೇಕಾಗಿದೆ. ಸೊ ತುಂಬ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಮೊದಲು ಗೆದ್ದೆ ಅಂದ್ಕೊಂಡಿದ್ರು, ಹಾಗೆ ಈಗ ಸೋತವರ ರೀತಿ ಫೀಲ್ ಆಗ್ತಾ ಇದೆ. ನಾನು ಕಳ್ಕೊಂಡೆ ಆ ವ್ಯಕ್ತಿಯನ್ನು, ಅಥವಾ ನನ್ನಿಂದ ದೂರ ಆಗಿದ್ದಾರಾ ಅನ್ನೋ ಫೀಲ್ ಬರ್ತಾ ಇದೆ. ನನ್ನ ಕೈಯಿಂದಲೇ ನಾನು ಈ ರೀತಿಯೆಲ್ಲ ಮಾಡಿಕೊಂಡೆ ಅನ್ನೋ ರಿಗ್ರೆಟ್ ಫೀಲ್ ಆಗ್ತಾ ಇದೆ. ಇಲ್ಲಿ ಲೆಟ್ಟಿಂಗ್ ಗೋ ಎನರ್ಜಿ, ಸ್ಲೋಯಿಂಗ್ ಡೌನ್ ಎನರ್ಜಿ ಇದೆ. ಅಂದರೆ ತಮ್ಮ ಭಾವನೆಗಳನ್ನು ತಮ್ಮೊಳಗಡೆ ಮಾತ್ರ ಇಟ್ಕೊಂಡಿಲ್ಲ, ಯಾರಾದರೂ ಕ್ಲೋಸ್ ಆಗಿರುವವ್ರ ಹತ್ರ ಹೇಳ್ಕೊಳ್ತಾ ಇರ್ಬೋದು, ಅವರ ನೋವನ್ನು ಹಂಚ್ಕೊಳ್ತಾ ಇರ್ಬೋದು. ಅದು ಅವರ ಫ್ಯಾಮಿಲಿಯ ಜೊತೆ ಆಗಿರ್ಬೋದು, ಅಥವಾ ಫ್ರೆಂಡ್ಸ್ಗಳ ಜೊತೆ ಆಗಿರ್ಬೋದು, ಅಥವಾ ನಿಮ್ಮಿಬ್ಬರಿಗೂ ಕೂಡ ಪರಿಚಯ ಇರುವಂತಹ ವ್ಯಕ್ತಿ ಆಗಿರ್ಬೋದು, ಅಥವಾ ನಿಮ್ಮಿಬ್ಬರ ವಿಷಯವನ್ನು ಗೊತ್ತಿರುವಂತಹ ವ್ಯಕ್ತಿ ಹತ್ರ ಅವರ ಮನಸ್ಸಿನ ನೋವನ್ನು ಫೀಲ್ ಮಾಡ್ಕೊಳ್ತಾ ಇರ್ಬೋದು. ಆ ಎನರ್ಜಿ ಇದೆ. ಅವರು ಅವರ ಮನಸ್ಸಿನಲ್ಲಿ ಏನು ನೋವಿದೆ ಅದನ್ನು ಹೊರಗಡೆ ಹಾಕ್ತಾ ಇದ್ದಾರೆ. ಪ್ರೆಸೆಂಟ್ ಎನರ್ಜಿ ಪ್ರಕಾರ ಈ ವ್ಯಕ್ತಿಗೆ ಅನ್ನಿಸ್ತಾ ಇದೆ ನಾನು ಇವರನ್ನು ಬಿಟ್ಟಿಲ್ಲ, ನಿಜವಾಗ್ಲೂ ನೋಡಿದ್ರೆ ಅವರೇ ನನ್ನನ್ನು ಬಿಟ್ಟು ಮುಂದೆ ಹೋಗಿದ್ದಾರನೋ, ಈ ರೀತಿ ಅವರ ಮನಸ್ಸಿಗೆ ಅನ್ನಿಸ್ತಾ ಇದೆ. ಯಾಕೆಂದರೆ ಅವರು ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ರು, ಆದರೆ ಈಗ ಕಂಟ್ರೋಲ್ ಅವರ ಕೈಯಲ್ಲಿ ಇಲ್ಲ ಅನ್ನುವ ಭಾವನೆ ಬರ್ತಾ ಇದೆ, ಫೀಲಿಂಗ್ಸ್ ಬರ್ತಾ ಇದೆ. ನೀವು ಅವರಿಂದ ದೂರ ಆಗಿ ಮಿಸ್ಸಿಂಗ್ ಎನರ್ಜಿ ಅನ್ನೋದು ಜಾಸ್ತಿ ಆಗ್ತಾ ಇದೆ. ನಿಮ್ಮ ಪ್ರೆಸೆನ್ಸನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ತುಂಬ ಕೋಪ ಬರ್ತಾ ಇದೆ, ಅವರಿಗೆ ಸಿಟ್ಟು ಬರ್ತಾ ಇದೆ. ಬಟ್ ಮನಸ್ಸಿಗೆ ಸಮಾಧಾನ ಅನ್ನೋದು ಸಿಗ್ತಾ ಇಲ್ಲ. ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಆ ಎನರ್ಜಿ ಇದೆ. ಸೊ ಇವತ್ತಿನ ಎನರ್ಜಿ ತುಂಬ ಡೀಪ್ ಆಗಿದೆ, ತುಂಬ ಪೇಯ್ನಲ್ಲಿ ಯೋಚನೆ ಮಾಡ್ತಾ ಇರುವಂತಹ ಎನರ್ಜಿ ಇದೆ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮ ಲೈಫ್ನಲ್ಲಿರುವ, ನಿಮ್ಮ ರಿಲೇಷನ್ಶಿಪ್ಪಲ್ಲಿರುವ ಎಲ್ಲ ಪಾಸಿಟಿವ್ ವಿಷಸ್ಗಳು ನಿಮ್ಮ ರಿಯಾಲಿಟಿಗೆ ಬರಲಿ ಅಂತ ಬ್ಲೆಸ್ ಮಾಡ್ತಾ ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.